ಮನೆಯ ಯಜಮಾನಿಗೆ 2,000 ರೂಪಾಯಿ ಹಣವನ್ನು ಬರುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ. ಸಾಕಷ್ಟು ವಿಳಂಬ ಆದಮೇಲೆ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಈ ಟೀಕೆ ಚರ್ಚೆಯ ಮಧ್ಯೆ ಚಿಕ್ಕಮಗಳೂರಿನ ರೈತ ದಂಪತಿ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಜೇಮ್ಸ್ ಜೆಸ್ಸಿ ಎನ್ನುವಂತಹ ದಂಪತಿ ಗೃಹಲಕ್ಷ್ಮಿ ಹಣದಿಂದ ತೋಟದಲ್ಲಿ ಬೋರ್ವೆಲ್ ಅನ್ನು ತೆಗೆಸಿ ಖುಷಿಯನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಈ ಜೇಮ್ಸ್ ಜೆಸ್ಸಿ ದಂಪತಿ ಎನ್ಆರ್ಪುರ ತಾಲೂಕಿನ ಶೆಟ್ಟಿಗೊಪ್ಪ ಗ್ರಾಮದ ನಿವಾಸಿಗಳು. ಇವರು ಕಳೆದ ವರ್ಷ 2 ಬೋರ್ ಅನ್ನ ತೆಗೆಸಿದ್ರು. ಅದು ಸಂಪೂರ್ಣವಾಗಿ ಹಾಳಾಗಿದ್ದು. ಇದೀಗ ಕೂಡಿಟ್ಟಂತಹ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ತೋಟದಲ್ಲಿ ಬೋರನ್ನು ಕೊಡಿಸಿದ್ದಾರೆ. 3 ಇಂಚಿನಷ್ಟು ನೀರು ಉಕ್ಕಿ ಬಂದಿದೆ. ಜೇಮ್ಸ್ ತನ್ನ ತೋಟದಲ್ಲಿ ಬೋರ್ವೆಲ್ ಕೊರೆಸೋದಕ್ಕೆ ಪತ್ನಿ ಜೆಸ್ಸಿ 13 ತಿಂಗಳದ್ದು ಅಂದರೆ 26,000 ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಜೇಮ್ಸ್ ತಾಯಿ ಕೂಡ ತನ್ನ ಬಳಿ ಇದ್ದಂತಹ 13 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿದ್ದಾರೆ. ಒಟ್ಟು 52,000 ರೂಪಾಯಿ ವೆಚ್ಚದಲ್ಲಿ ಜೇಮ್ಸ್ ಬೋರ್ವೆಲ್ ಅನ್ನು ಕೊರೆಸಿದ್ದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.